ಜಾತಿ ಗಣತಿಗೆ ತಂತ್ರಜ್ಞಾನ ಬಲ, ದಾಖಲೆ ಸಿದ್ಧತೆಗೆ SMS ಸಂದೇಶ, ಸಮೀಕ್ಷೆ ಬಳಿಕ ಪ್ರತಿ ಮನೆ ಜಿಯೋ ಟ್ಯಾಗಿಂಗ್, ನವೆಂಬರ್ ಅಂತ್ಯಕ್ಕೆ ವರದಿ. ಬಂದ 4 ತಿಂಗಳಲ್ಲಿ SM ಕೃಷ್ಣ ಸಿಎಂ ಆದರು. ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಮೊದಲ ಬಾರಿಗೆ ಖರ್ಗೆ ಬೇಸರ. 6 ತಿಂಗಳಲ್ಲಿ 120 ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆ, ವಿದೇಶಿ ಅಂಚೆ ಮೂಲಕ ಮಾದಕ ವಸ್ತು ಪೂರೈಕೆ, ಪೆಡ್ಲರ್ಗಳ ಚಲನವಲನದ ಮೇಲೆ ಖಾಕಿ ಹದ್ದುಗಣ್ಣು. ಕನಕಪುರ ತಾಸನೂರು ಸಮೀಪ ಡಾಬಾವೊಂದರಲ್ಲಿ ಕಾಂಗ್ರೆಸ್ ಮುಖಂಡನ ಬರಬ್ಬರ ಹತ್ಯೆ. ಪಾಲಿಕೆಗಳ ಮಧ್ಯೆ ಆರ್ಥಿಕ ಅಸಮಾನತೆ ಸಾಧ್ಯತೆ, ಆದಾಯ ಸಂಪನ್ಮೂಲ ಕ್ರೋಢೀಕರಣ ಸವಾಲು, ಅಭಿವೃದ್ಧಿ ಕಾರ್ಯಕ್ಕೆ ಸರ್ಕಾರದ ಮೇಲೆ ಅವಲಂಬನೆ. ಸುರಂಗ ರಸ್ತೆ ಕಾಮಗಾರಿಗೆ ಭೂಸ್ವಾಧೀನ ನೋಟಿಸ್, ಮೊದಲ ಹಂತದ ಕಾಮಗಾರಿಗೆ ಜಾಗ ಗುರುತು. ದೆಹಲಿ ಮಾರುಕಟ್ಟೆಯಲ್ಲಿ 50,000 ನಂದಿನಿ ಹಾಲು ಮಾರಾಟ. 64 ಮಣಿಪುರಿ ವಿದ್ಯಾರ್ಥಿಗಳು ಬೆಂಗಳೂರಿಗೆ, ಸೆಂಟ್ ಜೂಡ್ ಚರ್ಚ್ನಲ್ಲಿ ಆಶ್ರಯ. ವೈದ್ಯರ ಮೇಲೆ ಹಲ್ಲೆ ನಡೆಸಿದರೆ ಕಠಿಣ ಕ್ರಮ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆ. ಒಳ ಮೀಸಲಾತಿ ಶೀಘ್ರ ಅನುಷ್ಠಾನ, ಭರವಸೆ ಕೊಟ್ಟ ಜಿ ಪರಮೇಶ್ವರ್. ಸಂಸ್ಕೃತ ರಕ್ಷಣೆಗಾಗಿ ತ್ರಿಭಾಷಾ ನೀತಿ ಜಾರಿ, ರಾಜ್ಯ ಸರ್ಕಾರಕ್ಕೆ ತುಗುಣೇಂದ್ರ ಶ್ರೀ ಆಗ್ರಹ. ಏರಿಕೆಯಾಗುತ್ತಿದೆ ಟೊಮೊಟೊ ದರ, 15 ಕೆಜಿ ಬಾಕ್ಸ್ 730 ರೂಪಾಯಿಗಳಿಗೆ ಮಾರಾಟ. ನಕ್ಸಲ್ ಪ್ರದೇಶದಲ್ಲಿ 4,000 ಮೊಬೈಲ್ ಟವರ್, BSNL ಯೋಜನೆ. ನೇಮಕ ಅವಗಣನೆ, CEA ಮಾರ್ಗಸೂಚಿ ಕಡೆಗಣನೆ. KPCL ಸಿಬ್ಬಂದಿ ಕಾರ್ಮಿಕರ ಮೇಲೆ ಹೆಚ್ಚಿದ ಕೆಲಸದ ಒತ್ತಡ, ವಿದ್ಯುತ್ ಉತ್ಪಾದನೆ ಹೆಚ್ಚಳಕ್ಕೆ ತಕ್ಕಂತೆ ಹುದ್ದೆಗಳ ಭರ್ತಿಗೆ ಪಟ್ಟು. ಮಳೆ ಫಜೀತಿ, ಕೆಲವೆಡೆ ಪ್ರವಾಹ ಭೀತಿ, ಸೇತುವೆ ಸ್ಮಾರಕಗಳು ಜಲಾವೃತ. ಶಿರಡಿ ಘಾಟ್ನಲ್ಲಿ ಲಘು ಭೂಕುಸಿತ, ಧರೆಗುರುಳಿದ ಮರಗಳು. ರಾಜ್ಯದೆಲ್ಲೆಡೆ ಇಂದಿನಿಂದ ಬಿಜೆಪಿ ಹೋರಾಟ, ರಸಗೊಬ್ಬರ ಪೂರೈಕೆ ಸಿದ್ಧತೆಯಲ್ಲಿ ಸರ್ಕಾರ ವಿಫಲ. SITಯಿಂದ ತನಿಖೆ ಚುರುಕು, ಧರ್ಮಸ್ಥಳ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಣವ್ ಮೊಹತಿ ಧರ್ಮಸ್ಥಳಕ್ಕೆ ಭೇಟಿ. ಸಿಎಂ ಪ್ರತಿನಿಧಿಸುವ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಬಂಪರ್, 156.76 ಕೋಟಿ ಮೊತ್ತದ ಕಾಮಗಾರಿಗೆ ಅನುಮೋದನೆ. 30-31ರಂದು ವಿಧಾನಸಭೆಯಲ್ಲಿ ಶಾಸಕರೊಂದಿಗೆ ಸಭೆ, ಶಾಸಕರಿಗೆ ಅನುದಾನ ಬಿಡುಗಡೆಗೆ ಕಾಲ ಸನಿಹ. ಹರಿದ್ವಾರ ದೇವಾಲಯ ಕಾಲ್ತುಳಿತಕ್ಕೆ 6 ಮಂದಿ ಬಲಿ, ಮಾನಸದೇವಿ ಮಂದಿರದಲ್ಲಿ ದುರಂತ, ವಿದ್ಯುತ್ ಆಘಾತದ ವದಂತಿ ಕಾರಣ SDRF ಪಡೆಯಿಂದ ರಕ್ಷಣಾ ಕಾರ್ಯ. ಬಿಹಾರದಲ್ಲಿ 65 ಲಕ್ಷ ಮತದಾರರು ಔಟ್, ಅಂತರ್ಧರ್ಮೀಯ ವಿವಾಹಕ್ಕೆ ಮತಾಂತರ ಕಡ್ಡಾಯ, ಅಲಹಾಬಾದ್ ಕೋರ್ಟ್. ನಕಲಿ ರಾಯಭಾರಿ ಕೋಟಿ ವಂಚನೆ, ಉದ್ಯೋಗದ ಆಮಿಷ ತೋರಿ 300 ಕೋಟಿ ರೂಪಾಯಿ ಗುಳುಂ, ಚಂದ್ರಸ್ವಾಮಿ ಬಂಧನ. ಸಂಸತ್ತಿನಲ್ಲಿ ಇಂದಿನಿಂದ ಸಿಂಧೂರ ಚರ್ಚೆ, ಪ್ರಧಾನಿ ಮೋದಿ, ಖರ್ಗೆ, ರಾಹುಲ್ ಗಾಂಧಿ ಸಹಿತ ಹಲವು ಪ್ರಮುಖರು ಭಾಗಿ. FCIಗೆ ಹಣ ಪಾವತಿಸಿದ ಆಹಾರ ಇಲಾಖೆ, 2 ತಿಂಗಳಿಂದ ಬಗೆಹರಿಯುತ್ತಿಲ್ಲ ಸಮಸ್ಯೆ. ತ್ರಿವಳಿ ಶತಕದಬ್ಬರ, ಯುವ ಭಾರತ ಡ್ರಾ ಸಾಹಸ, ಇನ್ನು ಸರಣಿ ಗೆಲುವಿಲ್ಲ, ಸಮಬಲವಷ್ಟೇ ಸಾಧ್ಯ, ಆಂಗ್ಲರಿಗೆ ಕಗ್ಗಂಟಾದ ಜಡೇಜಾ ವಾಷಿಂಗ್ಟನ್. ಭಾರತ ಪಾಕ್ ಪಂದ್ಯಕ್ಕೆ ಆಕ್ರೋಶ, ಏಷ್ಯಾ ಕಪ್ನಲ್ಲಿ ಆಡಲು ಒಪ್ಪಿದ BCCI ವಿರುದ್ಧ ಟೀಕೆ. ಹಂಪಿ ದಿವ್ಯ ಕಾದಾಟ, ಟ್ರೈ ಬ್ರೇಕರ್ಗೆ ವಿಸ್ತರಣೆ, 2ನೇ ಪಂದ್ಯವು ಡ್ರಾನಲ್ಲಿ ಮುಕ್ತಾಯ. ಫಿಡೆ ಚೆಸ್ ವಿಶ್ವಕಪ್. ವಿಂಡೀಸ್ ವಿರುದ್ಧ ಆಸೀಸ್ಗೆ ಸತತ 4ನೇ ಗೆಲುವು, T20 ಸರಣಿಯಲ್ಲಿ 4-0 ಮುನ್ನಡೆ. 39 ಎಸೆತಗಳಲ್ಲಿ ಶತಕ ಸಿಡಿಸಿದ ABD. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.